ಗಿಲ್ಲಿ ಅವರು ಬರೀ ಕಾಮಿಡಿ ಬಿಟ್ಟರೆ ಏನೂ ಮಾಡಿಲ್ಲ, ಒಂದು ಟಾಸ್ಕಲ್ಲೂ ಗೆದ್ದಿಲ್ಲ. ನೋಡಿದ್ದೀರಲ್ಲ, ನಮ್ಮ ಅಶ್ವಿನಿ ಗೌಡರಾದರೂ ಆಗಲಿ ಎಲ್ಲ ಕಡೆಯೂ ಆಡಿ ಅವರು ಕೊನೆ ತನಕ ಹಂತದ ತನಕನೂ ಹೋಗಿ ಬಂದಿದ್ದಾರೆ. ಆಡಿಯನ್ಸ್ ಭಾಳಷ್ಟು ಜನ ಬಿಗ್ ಬಾಸ್ನು ಕೂಡ ನೋಡ್ತಾರೆ ಅನ್ನೋ ಉದ್ದೇಶಕ್ಕೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಲಿ ಅಂತ ಇವತ್ತು ಅಶ್ವಿನಿ ಗೌಡ ಅವರ ಮನೆಯ ಮುಂಭಾಗದಲ್ಲಿದ್ದೀವಿ. ಪ್ಯಾನ್ ಮಾಡಿ ತೋರಿಸ್ತಾ ಇದ್ದೀನಿ. ನಾಳೆ ಫಿನಾಲೆ ಇದೆ, ಸೊ ಹಾಗಾಗಿ ಭಾಳ ಜನ ಇಂಟ್ರೆಸ್ಟಿಂದ ಗಮನಿಸ್ತಾ ಇರ್ತಾರೆ. ನೋಡಿ, ಬ್ಯಾನರ್ ಕೂಡ ಭಾಳ ರಾರಾಜಿಸ್ತಾ ಇರೋದು ಮನೆ ಮುಂದೆ. ಜೊತೆಗೆ ಈ ಏರಿಯಾದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ನಿಮಗೆಲ್ಲ ಅವರ ತಂದೆಯವರು ಕೂಡ ಮುನಿಬಚ್ಚೇಗೌಡರು. ಹಾಗಾಗಿ ಅವರ ಸಂಬಂಧವಾಗಿ ಒಂದು ಭಾಳಷ್ಟು ನಂಟಿರೋದ್ರಿಂದ, ಜೊತೆಗೆ ರಾಜಕೀಯ ನಂಟಿರೋದ್ರಿಂದ ಅವರು ಬೆಳೆದಂಥ ರೀತಿ, ಹೋರಾಟದಲ್ಲಿ ಭಾಗಿಯಾಗಿದ್ದು ಎಲ್ಲವೂ ಕೂಡ ಮನೆಯ ಮುಂಭಾಗದಲ್ಲೇ ಬಿಗ್ ಬಾಸ್ ಫೈನಲ್ ಹಂತಕ್ಕೆ ತಲುಪಿರ್ತಕ್ಕಂಥ ನಿಮ್ಮ ಮನೆಯ ಮಗಳು ಅನ್ನೋ ರೀತಿಯಾಗಿ ರಾಜಮಾತೆ ಅನ್ನೋ ಬ್ಯಾನರ್. ಅವರ ಮನೆ ನಾಳೆ ಫಿನಾಲೆ ಇದ್ದರೂ ಕೂಡ ತುಂಬ ಮೌನವಾಗಿದೆ. ಆದರೆ ಒಂದು ರೀತಿಯಾಗಿ ಜಿದ್ದಾಜಿದ್ದಿ ಇದೆ ಈ ಒಂದು ಏರಿಯಾದಲ್ಲಿ ಎಲ್ಲ ರೀತಿಯಾಗಿ. ಯಾಕೆಂದರೆ ಗಿಲ್ಲಿ ಫ್ಯಾನ್ಸ್ಗಳು ಇರ್ಬೋದು, ಅಶ್ವಿನಿ ಅವರ ಫ್ಯಾನ್ಸ್ ಕೂಡ ಇರ್ಬೋದು, ಅಶ್ವಿನಿ ಗೌಡ ಅವರ ಫ್ಯಾನ್ಸ್ ಕೂಡ ಇರ್ಬೋದು. ಜೊತೆಗೆ ಅವ್ರ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೂಡ ಒಂದು ದೊಡ್ಡ ಬ್ಯಾನರ್ ಹಾಕಿ ವಿಶ್ ಮಾಡಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಅವರ ಮನೆಯ ಮುಂಭಾಗ ನೋಡ್ಬೋದು. ಅಗೈನ್ ನಾನು ನಿಮಗೆ ಮನೆ ತೋರಿಸ್ತಾ ಇದ್ದೀನಿ. ಅವ್ರು ಬಿಗ್ ಬಾಸಿಂದ ಹೊರಗೆ ಬಂದ ಮೇಲೆ ಆ ಥರದ ಒಂದು ಸಂದರ್ಶನ ಸಿಕ್ಕರೂ ಕೂಡ ನನ್ನ ವೀಕ್ಷಕರಿಗೆ ಅದನ್ನು ತಲುಪಿಸೋ ಕೆಲಸವನ್ನು ಮಾಡ್ತೀನಿ. ತುಂಬ ತಡವಾಯಿತು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಬಿಗ್ ಬಾಸ್ ನಾನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನದಾಗಿ ಜನರನ್ನ ರೀಚ್ ಆಗಿದೆ. ಎಲ್ಲೋ ಒಂದು ಕಡೆ ಅದು ಉತ್ಪ್ರೇಕ್ಷೆ ಅಂತ ಅನಿಸುತ್ತೆ, ಅತಿಶಯೋಕ್ತಿ ಅಂತ ಅನಿಸುತ್ತೆ ಅಂತ ನಾವು ಅದನ್ನು ನಿಲ್ಲಿಸಿದ್ದು ಉಂಟು, ಹೆಚ್ಚಿನ ಜನರನ್ನ ರಿಯಾಕ್ಷನ್ ತೆಗೆದುಕೊಳ್ಳಲಿಕ್ಕೆ. ಬಟ್ ಭಾಳಷ್ಟು ಜನ ಒಂದು ಎಂಟರ್ಟೈನ್ ಪರ್ಪಸ್ ಆಗಿ ಭಾಳ ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಈ ಏರಿಯಾದ ಅಶ್ವಿನಿ ಗೌಡ ಅವರ ಒಂದು ಮನೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಕೆಲವೊಬ್ಬರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ನೋಡ್ತಾ ಇರ್ತಾರೆ. ನೋಡ್ತಾ ಇದ್ದೀರಿ. ಯಾರು ಇಷ್ಟ ಆಗ್ತಾರೆ? ನಮಗೆ ಅಶ್ವಿನಿ ಮೇಡಮ್. ಯಾಕೆ? ಯಾಕಂದರೆ ಇವಾಗ ಬಿಗ್ ಬಾಸ್ ಶೋ TRP ರೇಸ್ ಆಗಿದ್ರೆ ಅವರಿಂದ್ರಾನೆ. ಇವಾಗ ಗಿಲ್ಲಿ ಬಂದು ನಂಬರ್ 1 ಇರಲಿ, ಅಶ್ವಿನಿ ಅಕ್ಕ ಇವಾಗ ಫೈಟ್ ಕೊಟ್ಟಿರಲಿಲ್ಲ ಅಂದರೆ, ಅಶ್ವಿನಿ ಅಕ್ಕ ಧ್ವನಿ ಎತ್ತಿರಲಿಲ್ಲ ಅಂದರೆ ಗಿಲ್ಲಿ ಬಂದ್ಬಿಟ್ಟು ಅಷ್ಟು ಟಾಪಲ್ಲಿ ಹೋಗೋಕ್ಕೆ ಚಾನ್ಸ್ ಇಲ್ಲ. ಅದರಿಂದ ಅಟ್ಲೀಸ್ಟ್ ಟಫ್ ಕಾಂಪಿಟೇಟರ್ ಯಾರು ಇಲ್ಲ, ಸದ್ಯ ಟಕ್ಕರ್ ಕೊಡ್ತಾ ಇರೋದು ಅಶ್ವಿನಿ ಮೇಡಮ್. ಹಾಗಾಗಿ ಏನೋ ಒಂದು ಚರ್ಚೆ ನಡೀತಾ ಇದೆ. ಆದರೂ ಕೂಡ ಗಿಲ್ಲಿಗೆ ಹೆಚ್ಚಿನದಾಗಿ ಫ್ಯಾನ್ಸ್ ಇದ್ದಾರೆ, ಜಾಸ್ತಿ ವೋಟ್ ಮಾಡೋದೆ ಅವರೇ ಗೆಲ್ಲೋದು ಅನ್ನೋ ಒಂದು ಚರ್ಚೆ. ಇವಾಗ ಫ್ಯಾನ್ಸ್ ಇರ್ತಾರೆ, ಅದು ಏನು ಮಾಡೋಕ್ಕಾಗಲ್ಲ. ಫ್ಯಾನ್ಸು ಎಲ್ಲರಿಗೂ ಇರ್ತಾರೆ. ಇವಾಗ ನೀವು ಸೆಲೆಬ್ರಿಟಿಗೆ ತಗೊಂಡ್ರು ಫ್ಯಾನ್ಸ್ ಇರ್ತಾರೆ, ಶೋಲ್ಲಿ ತಗೊಂಡ್ರು ಫ್ಯಾನ್ಸ್ ಇರ್ತಾರೆ. ಅದ್ರ ಬಗ್ಗೆ ನಾವೇನು ಕಂಪೇರ್ ಮಾಡೋಕ್ಕಾಗಲ್ಲ. ಇವಾಗ ಇವ್ರು ಏನು ಮಾಡಿದ್ದಾರೆ ಅದು ನಮಗೆ ಗೊತ್ತು, ಆಯಿತಾ? ಅವ್ರು ಏನು ಮಾಡಿದ್ದಾರೆ ಅದು ಅವ್ರಿಗೆ ಗೊತ್ತು ಅಷ್ಟೇ. ಬಟ್ ಅಪಾರ್ಟ್ ಫ್ರಮ್ ದಟ್ ಇಲ್ಲೆಲ್ಲ ನಿಮ್ಮನ್ನೆಲ್ಲ ಗಮನಿಸೋದಾಗಿರ್ಬೋದು, ಹೋರಾಟದಲ್ಲೂ ಕೂಡ ಇದ್ದಾರೆ, ಒಂದಿಷ್ಟು ಸಮಾಜ ಸೇವೆ, ಆ ಥರದ ವಿಚಾರಗಳಲ್ಲಿ ಆ ಥರ ವಿಷಯದಲ್ಲಿ ನೀವು ಅಲ್ಲೇನು ನೋಡ್ತಾ ಇದ್ದೀರಾ ಅದಕ್ಕಿಂತ ಅಕ್ಕ ಬಂದ್ಬಿಟ್ಟು ಮಗು ಥರ. ಅಲ್ಲಿ ಏನಿದ್ದಾರೆ ಅದಕ್ಕಿಂತ 200% ಡಿಫ್ರೆಂಟಾಗೇ ಇರ್ತಾರೆ. ಇಲ್ಲಿ ನಮ್ಮೆಲ್ಲರ ಹತ್ರ ಆಗಿರಲಿ, ಇವಾಗ ಅವರು ಕಾರಲ್ಲಿ ಈ ಕಡೆ ಹೋದ್ರೂ ಚಿಕ್ಕ ಮಕ್ಕಳಾಗ್ಬಿಲ್ಲಿ ಮಾತಾಡ್ಸ್ಬಿಟ್ಟೇ ಹೋಗ್ತಾರೆ. ಆ ಥರನೇ ಅವ್ರ ಗುಣ. ಸಪೋರ್ಟ್ ಹೆಂಗಿದೆ ಈ ಏರಿಯಾದಲ್ಲಿ? ಅದು ಆಬ್ವಿಯಸ್ಲಿ ಇದ್ದೇ ಇರುತ್ತಲ್ವಾ. ಸೊ ಈ ಏರಿಯಾ ಮನೆ ಮಗಳವರು 200% ಸಪೋರ್ಟು ಇದ್ದೇ ಇರುತ್ತೆ. ಸೊ ನೀವು ನೋಡಿದ್ರೇ ಗೊತ್ತಾಗುತ್ತೆ. ಎಂಟ್ರೆನ್ಸಿಂದ ನೋಡ್ಕೊಂಬಂದ್ರ ಸೊ ನಿಮಗೆ ಗೊತ್ತಾಗುತ್ತೆ ಸಪೋರ್ಟ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸಖತ್ ಫೈಟ್ ಅಂದರೆ ನೋಡಿ, ಇವ್ರ ಏರಿಯಾದಲ್ಲೂ ಕೂಡ ನೀವು ಗಿಲ್ಲಿ ಬ್ಯಾನರ್ಗಳನ್ನು ನೋಡ್ತಾ ಇರೋದು ಒಂದು ಫ್ಯಾನ್ಸ್ ಅಂದಾಗ ಇದ್ದೇ ಇರುತ್ತೆ. ಬಟ್ ಅದು ಓಕೆ, ಆದರೂ ಕೂಡ ಫ್ಯಾನ್ಸ್ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ, ಅರ್ಥ ಆಯ್ತಾ? ಇವಾಗ ನಮಗೆ ಅವ್ರು ಇಷ್ಟ ಆಗುತ್ತೆ, ಬೇರೆಯವ್ರಿಗೆ ಅವ್ರು ಇಷ್ಟ ಆಗಬೇಕಂತ ಏನೂ ಇಲ್ಲ, ಕರೆಕ್ಟ್ ಅಲ್ವಾ? ಸೊ ಇವಾಗ ಅವ್ರು ಏನು ಮಾಡಿದ್ದಾರೆ ಅಂತ ನಮಗೆ ಗೊತ್ತು, ನಾವು ನೋಡಿದ್ದೀರಿ, ಕರ್ನಾಟಕನೂ ನೋಡಿದೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಬಂದ್ಬಿಟ್ಟು ಇವಾಗ ನಾವು ಬಿಟ್ಕೊಡೋಕ್ಕೂ ಆಗೋದೇ ಇಲ್ಲ. ಯಾಕಂದರೆ ಇವಾಗ 7 vs 1 ಅಂತ ಆಡ್ಕೊಂಬಂದ್ರು ಲಾಸ್ಟ್ 2 weeks, ನೀವು ನೋಡಿರ್ತೀರ. ಇವಾಗ ಟಾಸ್ಕ್ ಆಗಿರಲಿ, ಅವ್ರು ಮಾತಾಡೋ ರೀತಿ ಆಗಿರಲಿ, ಸೊ ಎಲ್ಲರಿಗೂ ಅವ್ರು ಕಾಂಪಿಟೇಟ್ ಕೊಟ್ಟೆ ಇವಾಗ ಫೈನಲ್ ತನಕ ಬಂದಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಅದರಿಂದಾನೆ ಟಾಪ್ 2ದಲ್ಲಿ ಯಾರು ಇರ್ತಾರೆ? ಆಬ್ವಿಯಸ್ಲಿ ಗಿಲ್ಲಿ ಆಮೇಲೆ ಅಶ್ವಿನಿ ಅಕ್ಕನೇ ಇರ್ತಾರೆ. ಸುದೀಪ್ ಅವ್ರ ಕೈ ಎತ್ತೋದು ಯಾರ್ದು? ಹಾಗಾದ್ರೆ ನಮಗೆ 100% ಹೋಪ್ ಇರೋದು ಅಶ್ವಿನಿ ಅಕ್ಕ ಮೇಲೆ. ಲೆಫ್ಟ್ ಟು ಬಿಗ್ ಬಾಸ್. ಅಶ್ವಿನಿ ಗೌಡ ಅವರ ಮನೆಯ ಮುಂಭಾಗದಲ್ಲಿ ಅನೇಕ ಫ್ಯಾನ್ಸ್ಗಳು ಇದ್ದಾರೆ. ಅವರೆಲ್ಲ ಸ್ಥಳೀಯರನ್ನ ಮತ್ತು ಲೋಕಲ್ಸ್ಗಳನ್ನು ಇಲ್ಲಿ ಮಾತಾಡಿಸೋ ಪ್ರಯತ್ನವನ್ನು ಮಾಡ್ತೀನಿ. ಪಕ್ಕದಲ್ಲೇ ಒಂದು ಅಂಗಡಿ ಇದೆ, ನೀವು ಬಿಗ್ ಬಾಸ್ ಶೋ ನೋಡ್ತಾ ಇರ್ತೀರ ಅಂತ ಅಂದ್ಕೊಳ್ತೀನಿ. ಯಾರು ಇಷ್ಟ ಆಗ್ತಾರೆ? ಜೊತೆಗೆ ಅಶ್ವಿನಿ ಗೌಡ ಅವ್ರ ಮನೆಯ ಸಮೀಪದಲ್ಲೇ ಇದ್ದೀರಿ, ನಿಮಗೆ ಅವ್ರ ಆಟ ಅದ್ರ ಬಗ್ಗೆ ಚೆನ್ನಾಗಿ ಆಡ್ತಾರೆ ಸರ್, ಚೆನ್ನಾಗಿ ಆಡ್ತಾರೆ, ಒಳ್ಳೆ ಮನುಷ್ಯರು ಅವರು. ಅವ್ರು ಗೆಲ್ಲಬೇಕಂತ ನಮ್ಗೆ ಆಸೆ. ಮುಂದೆ ನೋಡೋಣ ಸರ್. ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆ ಏನು ಹೇಳ್ತಾರೆ? ರಕ್ಷಿತಾ, ಗಿಲ್ಲಿ ಅವರು ಕೂಡ ಇದ್ದಾರೆ, ರಘು ಅವರು ಇದ್ದಾರೆ. ಅವರು ಚೆನ್ನಾಗಿ ಆಡಿದ್ದಾರೆ ಸರ್, ಅವರು ಚೆನ್ನಾಗಿ, ಎಲ್ಲರೂ ಗೆಲ್ಲಬೇಕು, ನಮ್ಮ ಅಶ್ವಿನಿ ಮೇಡಮ್ ಗೆಲ್ಲಬೇಕಂತ ನಮ್ಗೆ ಆಸೆ ಅಷ್ಟೇ ಸರ್. 99 ವೋಟ್ಸ್ನ ಮಾಡಿದ್ರೆ? ಮಾಡಿದ್ವಿ ಸರ್, ಮಾಡಿ ಅಶ್ವಿನಿ ಮೇಡಮ್ಗೆ ಮಾಡಿ ಎಲ್ಲ ಆಡಿ ಸರ್. ಜೊತೆಗೆ ಇಲ್ಲಿ ಸಪೋರ್ಟ್ ಹೇಗಿದೆ ಈ ಏರಿಯಾದಲ್ಲಿ? ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಬೆಟ್ಟಿಂಗ್ ಕೂಡ ನಡೀತಾ ಇದೆ, ನಾನು ಅದನ್ನು ಗಮನಿಸಿದೆ. ಸರ್ಕಲಲ್ಲಿ 10,000 5,000 ಬೆಟ್ಟಿಂಗ್ ಕೂಡ ನಡೀತಾ ಇದೆ. ಒಂದು ಖುಷಿ ಆಯಿತು ನೋಡಿ, ಒಂದು ಏರಿಯಾದಲ್ಲಿ ಜನರನ್ನ ಯಾವ ರೀತಿಯಾಗಿ ಬಿಗ್ ಬಾಸ್ ಎಳಿತಾ ಇದೆ ಅಂತ. ಅದ್ರ ಏರಿಯಾ ಅಲ್ಲ, ಈವನ್ ಕರ್ನಾಟಕ. ಅದ್ರ ಬಗ್ಗೆ ಬೆಟ್ಟಿಂಗ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ನಮ್ಮ ಅಂದ್ರೆ ಅಶ್ವಿನಿ ಮೇಡಮ್ ನಾವು ಸಪೋರ್ಟ್ ಮಾಡಿ. ಇಷ್ಟ ಆಗ್ತಾರೆ ಸರ್ ಅವರು ಏರಿಯಾದವರು ಅನ್ನೋದು ಬಿಟ್ಟು?
ಇಲ್ಲ ಸರ್, ಅವರು ಫಸ್ಟ್ಲೇದ ನಮ್ಗೆ ಇಷ್ಟ ಆದ್ರ ಸರ್. ಅವರು ಮಾತಾಡೋ ರೀತಿ ಆಗಲಿ, ಮಕ್ಕಳಿಗೆ ನೋಡೋ ರೀತಿ ಆಗಲಿ ಚಲೋ ಮಾತಾಡ್ತಾರೆ ಸರ್. ಅವರು ಒಳ್ಳೆಯವರು. ಹಾಂ, ನೋಡ್ತಾ ಇರ್ತೀವಿ ಸರ್. ಯಾರು ಇಷ್ಟ ಆಗ್ತಾರೆ ಸರ್ ಅಶ್ವಿನಿ ಗೌಡ ಅವರೆಲ್ಲ ಚೆನ್ನಾಗಿ ಆಟ ಆಡ್ತಾರೆ. ಇವರು ಗಿಲ್ಲಿ ಅವರು ಇದ್ದಾರಲ್ಲ, ಅವರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಫೈನಲಿಗೆ ಇಬ್ಬರು ಹೋಗ್ಬೋದು ಅನ್ನೋದು ಒಂದು ಅನಿಸಿಕೆ ಇದೆ. ಅದರಲ್ಲಿ ಯಾರು ವಿನ್ ಆಗ್ತಾರೋ ಯಾರು ಇಲ್ಲ ಅನ್ನೋದು ಗೊತ್ತಿಲ್ಲ. ಆದರೂ ಇಬ್ಬರಲ್ಲಿ ಮಾತ್ರ ತುಂಬ ಆಟ ಇದೆ ಅನ್ನೋದು ಗೊತ್ತಷ್ಟೇ. ಸರ್ ಮಾತಾಡ್ತೀರಾ ಸರ್? ಬಿಗ್ ಬಾಸ್ ನೋಡ್ತಿರ್ತೀರಿ. ನಿಮ್ಮ ಅಶ್ವಿನಿ ಗೌಡ ಅವರ ಮನೆಯ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ದಿನಸಿ ಅಂಗಡಿ ಸರ್. ನೀವು ಹತ್ತಿರದಿಂದ ಗಮನಿಸಿದಾಗ ಅವ್ರ ಬಗ್ಗೆ ಏನು ಹೇಳ್ತೀರಿ? ಅವರ ಒಳ್ಳೆಯ ಗುಣಗಳು ನೀವು ನೋಡಿದಾಗ? ಅವರು ಒಳ್ಳೆಯವರೇ. ಅವರು ಆಚೆ ಕಡೆ ಎಲ್ಲೂ ಬರೋದಿಲ್ಲ. ಅವರು ಇವತ್ತಿನವರೆಗೂ ಆಗಲಿ, ಅಕ್ಕಪಕ್ಕದವ್ರ ಹತ್ರ ಆಗಲಿ, ಯಾರ ಹತ್ರ ಗಲಾಟೆ ಆಗಲಿ ಯಾವುದೇ ಮಾಡಿಲ್ಲ. ಅವ್ರ ಮನೆ ಆಯಿತು, ಅವ್ರು ಬೇರೆ ಕಡೆ ಶೂಟಿಂಗ್ ಇದಾಯಿತು, ಅಷ್ಟು ಬಿಟ್ಟರೆ ಎಲ್ಲೂ ಹೋಗೋದು ಇಲ್ಲ. ಅವರು ಅಕ್ಕಪಕ್ಕದವ್ರ ಹತ್ರ ಎಲ್ಲರ ಹತ್ರ ಚೆನ್ನಾಗಿದ್ದಾರೆ. ಅವರು ಈ ಸಲ ಬಿಗ್ ಬಾಸ್ ಗೆಲ್ತಾರೆ. ಸರ್, ನಿಮ್ಮ ಕಷ್ಟಗಳಿಗೂ ಕೂಡ ಅವ್ರು ಯಾವಾಗಾದರೂ ಸ್ಪಂದಿಸಿದಾರಾ? ಇಲ್ಲಿ ಏರಿಯಾದಲ್ಲಿ ಅನೇಕ ಸಮಸ್ಯೆಗಳು ಕೂಡ ಏನಾದ್ರು ಸ್ಪಂದಿಸಿದಾರ? ಅಲ್ಲ, ಇಲ್ಲಿ ಕಷ್ಟಗಳು ಅಂತಂದರೆ ಅವ್ರು ಪ್ರತಿ ವರ್ಷ ಅವ್ರ ಬರ್ತ್ಡೇ ದಿವಸ ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್ ಒಂದೆರಡು. ಆ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ಬಿಟ್ಟು ಅವರಿಗೆಲ್ಲ ನೋಟ್ ಬುಕ್ಸ್ಗಳು, ಪೆನ್ಗಳು, ಆಮೇಲೆ ಅವರಿಗೆ ಸ್ವೀಟು, ಬ್ಯಾಗು, ಶೂ ಎಲ್ಲ ಕೊಡ್ತಾರೆ. ಪ್ರತಿ ವರ್ಷವೂ ಕೊಡ್ತಾರೆ. ಇತ್ತೀಚೆಗೆ ಇಲ್ಲಿ ಹರೀಶ್ ರಾಯ್ ಅವರು ಎಕ್ಸ್ಪೈರ್ಡ್ ಆದ್ರಲ್ಲ, ಅವ್ರು ಎಕ್ಸ್ಪೈರ್ಡ್ ಆಗಿನ ಮುಂಚೆನೇ ಅವ್ರ ಮನೆಗೆ ಹೋಗಿ ಅವ್ರಿಗೆ ದುಡ್ಡು ಕೊಟ್ಟು ಬಂದಿದ್ದಾರೆ. ಅವ್ರು ಧನ ಸಹಾಯ ಮಾಡ್ತಾರೆ. ಅಕ್ಕ ಏನಾರು ಕಷ್ಟ ಅಂತ ಬಂದವರಿಗೆಲ್ಲ ದುಡ್ಡು ಕೊಡ್ತಾರೆ. ಅವ್ರು ಒಳ್ಳೆ ಮನಸ್ಸಿದೆ, ಅವ್ರು ಒಳ್ಳೆಯರು. ಏನು ಹೇಳ್ತಾರೆ ಸರ್, ಯಾರು ಗೆಲ್ಬೋದು? ನನ್ನ ಅನಿಸಿಕೆ ಅಶ್ವಿನಿ ಗೌಡ ಅವರೇ ಗೆಲ್ಲೋದು. ಈಗ 12 ಸೀಸನ್ ಆಗಿದೆ, ಅದರಲ್ಲಿ ಶ್ರುತಿ ಅವ್ರು ಬಿಟ್ಟರೆ ಯಾರೂ ಗೆದ್ದಿಲ್ಲ. ಈ ಸಲ ಏನೋ ಮಹಿಳೆ ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅಶ್ವಿನಿ ಗೌಡ ಅವ್ರು ಗೆದ್ದು ಬರಲಿ. ಗಿಲ್ಲಿ ಅವ್ರ ಬಗ್ಗೆ ಏನು ಹೇಳ್ತೀರಿ? ಗಿಲ್ಲಿ ಅವರು ಬರೀ ಕಾಮಿಡಿ ಬಿಟ್ಟರೆ ಏನೂ ಮಾಡಿಲ್ಲ. ಒಂದು ಟಾಸ್ಕಲ್ಲೂ ಗೆದ್ದಿಲ್ಲ. ನೋಡಿದ್ದೀರಲ್ಲ, ನಮ್ಮ ಅಶ್ವಿನಿ ಗೌಡರಾದರೂ ಆಗಲಿ ಎಲ್ಲ ಕಡೆಯೂ ಆಡಿ ಅವರು ಕೊನೆ ಹಂತದ ತನಕನೂ ಹೋಗಿ ಬಂದಿದ್ದಾರೆ. ಗಿಲ್ಲಿ ಒಂದು ಟಾಸ್ಕು ಗೆದ್ದಿಲ್ಲ. ಆ ಕ್ಯಾಪ್ಟನ್ಸಿ ಯಾವುದೋ ಒಂದು ಇದರಲ್ಲಿ ಆದ್ರೆ ಅಷ್ಟೇ. ಅಷ್ಟು ಬಿಟ್ಟರೆ ಏನು ಅವ್ರಿಗೇನು ಗಿಲ್ಲಿಗೆ ಅವರು ಜಿ ಕನ್ನಡದಲ್ಲಿ ಇದ್ರಲ್ಲ, ಅದರಿಂದ ಅವ್ರಿಗೆ ಫ್ಯಾನ್ ಬೇಸ್ ಇದೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಅವರಿಗೆ. ಜೊತೆಗೆ ಈ ಒಂದು ಬಿಗ್ ಸಪೋರ್ಟ್ ಸಿಕ್ಕಿರೋದು ಗಿಲ್ಲಿ ಅವ್ರಿಗೆ. ಟಾಸ್ಕ್ ಆಡದೇ ಇದ್ರು ಒಂದು ಕಂಪ್ಲೇಂಟ್ ಅಂತೂ ಸಹಜವಾಗಿದೆ, ಅವ್ರು ಟಾಸ್ಕ್ ಏನು ಆಡಲ್ಲ ಅಂತ. ಆದರೂ ಈ ಥರದ್ದು ಒಂದು ದೊಡ್ಡ ಸಪೋರ್ಟ್ ಸಿಕ್ಕಿರೋದ್ರ ಬಗ್ಗೆ ಅವ್ರು ಸಪೋರ್ಟ್ ಸಿಕ್ಕಿದೆ ಸರ್. ಅವ್ರು ಕಾಮಿಡಿ ಮಾಡ್ತಾರೆ. ಅವ್ರು ಮುಂಚೆಯಿಂದನೂ ಕಾಮಿಡಿ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಸಪೋರ್ಟ್ ಸಿಕ್ಕಿದೆ. ಆದರೂ ಬಿಗ್ ಬಾಸಲ್ಲಿ ಇವತ್ತಿನವರೆಗೂ ಆಡಿರೋ ಮಹಿಳೆಯರಲ್ಲಿ ಅತಿ ಪ್ರಬಲ ಸ್ಪರ್ಧಿ ಅಂತಂದರೆ ನಮ್ಮ ಅಶ್ವಿನಿ ಗೌಡ ಅವರೇ. ಅವರಂಗೆ ಈ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆದಾಗಲಿಂದ ಯಾರೂ ಆಡಿಲ್ಲ. ಗಿಲ್ಲಿ ಅವ್ರಿಗೆ ಏನಾದರೂ ಟ್ರೋಫಿ ಕೊಟ್ಟರೆ ಏನು ಬೇಜಾರಾಗುತ್ತಾ ನಿಮಗೆ? ಹೌದು, ಬೇಜಾರಾಗುತ್ತೆ. ನಮ್ಮ ಅಶ್ವಿನಿ ಗೌಡ ಅವ್ರಿಗೆ ಕೊಡಬೇಕು. ಅಕ್ಕಪಕ್ಕದವ್ರು ನೀವು ಅಶ್ವಿನಿ ಗೌಡ ಅವ್ರ ಮನೆ ಅಕ್ಕಪಕ್ಕದ ಎಲ್ಲ ನಿವಾಸಿಗಳು ನೀವೇ ಸಪೋರ್ಟ್ ಮಾಡ್ತೀರಿ ಅವ್ರಿಗೆ? ನಾವೇ ಸಪೋರ್ಟ್ ಮಾಡೋದಂತ ಹೇಳೋದಿಲ್ಲ. ನಾವೇ ಸಪೋರ್ಟ್ ಮಾಡ್ಕೊಂಡೆಲ್ಲ ಮಾಡ್ತಾಯಿದ್ರಿ. ಏನು ಮಾಡಬೇಕು ಅಷ್ಟು ಸಪೋರ್ಟ್ನ ಮಾಡ್ತಾಯಿದ್ದೀರಿ. ಅವ್ರನ್ನ ಒಂದು ಲೇಡೀಸಾಗಿ ಗೆಲ್ದಿರೋ ಯಾರಿಲ್ಲ. ಅವ್ರು ಎಷ್ಟು ಗೆಲ್ಲಿಬೇಕೋ ಅಷ್ಟು ನಾವು ಸಪೋರ್ಟ್ ಮಾಡ್ತಾಯಿದ್ದೀರಿ ನಮ್ಮ ಸೈಡಿಂದ ಎಲ್ಲರೂ. ಯಾಕೆ ಇಷ್ಟ ಆಗ್ತಾರೆ ಅಶ್ವಿನಿ ಗೌಡ? ಇಷ್ಟ ಆಗ್ತಾರಂತ ಇವಾಗ ನಮ್ಮ ಸೈಡಿಂದ ನಾವು ನಮ್ಮ ಜೊತೆ ಇರೋರು ನೋಡಿಯೇ ನಾವು ವೋಟ್ ಮಾಡ್ಕೋಬೇಕು, ಸಪೋರ್ಟ್ ಮಾಡಬೇಕು. ಅದ್ಬಿಟ್ಟು ಬೇರೆಯವರು ಅಯ್ಯೋ ಅಷ್ಟು ಆಡ್ದಿರೋರಿಗೆ ಸಪೋರ್ಟ್ ಮಾಡ್ತಾವ್ರೆ. ಗಿಲ್ಲಿ ಅವ್ರಿಗೆಲ್ಲ ಬೇರೆ ಕಾಮಿಡಿ ಮಾಡ್ಕೊಂಡು ಏನು ಮಾಡ್ಬೇಕು ಅಷ್ಟು ಮಾಡಿ ಸಪೋರ್ಟ್ ಮಾಡೋರಿಗೆ, ಆಟ ಆಡ್ಕೊಂಡು ಏನೇನು ಮಾತಾಡ್ಬೇಕು ಅವ್ರನ್ನ ಸಪೋರ್ಟ್ ಮಾಡ್ತೀರಾ, ಬೇರೆ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಹೇಳಿ? ಅಟ್ಲೀಸ್ಟ್ ಗಿಲ್ಲಿಗೆ ಟ್ರೋಫಿ ಕೊಟ್ಟಾಗ ನಿಮಗೆ ಒಂದು ದೊಡ್ಡ ಮಟ್ಟದ ಹರ್ಟ್ ಆಗುತ್ತಾ ಅಂತಾರೆ? ಹರ್ಟ್ ಆಗೋಂತಿಲ್ಲ. ಏನು ಒಂದಂದರೆ ವೋಟಿಂಗ್ ಪ್ರಕಾರ ನಡೀತೈತೆ. ವೋಟಿಂಗ್ ಪ್ರಕಾರ ನಡೆದಿಲ್ಲ ಅಂದರೆ ನಮ್ಮ ತಿಳಿದಷ್ಟು ಟಫ್ ಕೊಟ್ಟು ಇಷ್ಟು ತನಕ ಆಡ್ಕೊಂಡು ಬಂದವ್ರೆ ಅಶ್ವಿನಿ ಗೌಡರವರು. ಆ ಗೇಮಿಗೆ ನೋಡಿದ್ರೆ ಏನು ಮಾಡೋಕ್ಕಾಗಲ್ಲ. ವೋಟಿಂಗ್ ಪ್ರಕಾರ ಹೋದರೆ ವೋಟಿಂಗ್ ನೋಡಿದ್ರೆ ಗಿಲ್ಲಿ ಫ್ಯಾನ್ಸ್ ಅಂತಲೇ ಅಭಿಮಾನಿಗಳು ಎಷ್ಟು ಅವರೇ. ನೀವು ಬಿಗ್ ಬಾಸೇ ನೋಡಲ್ಲ ಅಂಥವ್ರ ಹತ್ರ ಈ ಮೈಕಿನ ಎತ್ಕೊಂಡು ಕೊಡಿ, ಯಾರು ನಿಮ್ಗೆ ಇಷ್ಟ ಅಂತ ಗಿಲ್ಲಿ ಅಂತಾರೆ. ಬಿಗ್ ಬಾಸ್ ನೋಡ್ತೀರಾ ನೋಡಲ್ಲ ಅಂತಾರೆ. ಯಾರಿಗೆ ಸಪೋರ್ಟ್ ಅಂದರೆ ಗಿಲ್ಲಿ ಅಂತಾರೆ. ಏನು ಮಾಡೋಕ್ಕಾಗಲ್ಲ. ಹಂಗಿರುವಾಗ ಟ್ರೋಲಲ್ಲಿ ನೋಡಿದ್ರೆ ಟ್ರೋಲ್ಗಳು ಬರುತ್ತೆ ಹೋಗುತ್ತೆ, ಏನು ಬೇಜಾರು ಮಾಡೋಕ್ಕಂಗೆ ಏನಿಲ್ಲ. ಯಾರು ಇರ್ತಾರೆ ಅಟ್ಲೀಸ್ಟ್ ಟಾಪ್ 2ದಲ್ಲಿ? ಯಾರು ಟಾಪ್ 2ಗೆ ಅಶ್ವಿನಿ ಬರ್ಬೋದು ಅಂತ ಒಂದು ನಂಬಿಕೆ ಐತೆ ನಮಗೂ. ಅಷ್ಟು ನಾವು ಎಲ್ಲ ಆಚೆ ಸಪೋರ್ಟ್ಗಳು ಮಾಡ್ತಾಯಿದ್ದೀರಿ. ಸೆಕೆಂಡ್ ಬರೋಕೆ ಒಂದು ಕನ್ಫರ್ಮ್ ನಮ್ಗೊಂದು ಇದೈತೆ ಒಪ್ಪು.
ಸರ್ ಏನು ಹೇಳ್ತೀರಿ? ಚೆನ್ನಾಗಿ ಆಡ್ತಾರೆ ಅವರು ಅಕ್ಕರು. ಅಂದರೆ ಅವ್ರ ಮಾತಲ್ಲಿ ಭಾರಿ ಇದ್ದಾರೆ ಸರ್ ಅವರು. ಅದಕ್ಕೇ ಇಷ್ಟು ದಿವಸ ಉಳಿದಿದ್ದವರು. ಇಲ್ಲಿಕ್ರೆ ಅವರು ಯಾವಾಗೋ ಬರಬೇಕು. ಯಾವುದಾಗಲಿ ಒಳ್ಳೆ ಟ್ಯಾಲೆಂಟ್ ಇದೆ ಅವರಿಗೆ. ಮಾತಾಡೋ ಬಗ್ಗೆ ಏನು ಮಾತಾಡಬೇಕು, ಯಾವ ಥರ ಇರಬೇಕು, ಯಾರನ್ನ ಏನು ಇದು ಮಾಡಬೇಕನ್ನೋಂಥ ಇದು ಮಟ್ಟಿಗೆ ಅವ್ರು ಇಲ್ಲಿ ತನಕ ಇದ್ದಾರೆ. ಅದ್ರ ಚೆನ್ನಾಗಿ ಆಡಿದ್ದಾರೆ ಸರ್. ಅವರಿದ್ದಾಗೇ ಸ್ವಲ್ಪ ಬಿಗ್ ಬಾಸ್ ಚೆನ್ನಾಗಿ ನಡೆದಿದ್ದು. ಮಗನ ಅವರು ಏನೋ ಅಕ್ಕರು ಹೊರಗೆ ಬಂದಿದ್ದಾರೆ, ಬಿಗ್ ಬಾಸ್ ಅಷ್ಟು ಚೆನ್ನಾಗಿ ನಡೀತಿದ್ದಿಲ್ಲ. ನಾವು ನೋಡಿವಿ ಸರ್. ಆದರೆ ಅವರು ಪರವಾಗಿಲ್ಲ, ಭಾರಿ ಚೆನ್ನಾಗಿ ಮಾತಾಡ್ತಾರೆ. ಅಷ್ಟೇ ಲೈಕ್ ಮಾಡಿದ್ದೀವಿ ಸರ್ ಅವ್ರಿಗೆ. ನಾವು ಅವರಿಗೆ ಸ್ವಲ್ಪ ಆದಷ್ಟು ವೋಟಿಂಗ್ ಮಾಡಿದ್ದೀವಿ. ಅವ್ರು ಗಿಲ್ಲಿನೋ ಬಿಟ್ಟಿನೋ ಅವ್ರವ್ರು ಇದೆ ಸರ್, ನಾವು ಹೇಳಕ್ಕೆ ಬರಲ್ಲ. ಆದರೆ ಎರಡನೇ ಇದಕ್ಕೆ ಅಕ್ಕರು ಬರ್ತಾರೆ ಅನ್ನೋದು ಭರವಸೆ ನಮಗೂ ಇದೆ ಸರ್. 100% ಇದೆ. ಹೇಗಿದ್ದಾರೆ ಸರ್? ಹೇಗಿರ್ತಾರೆ ಇಲ್ಲಿ ನಿಮ್ಮ ಜೊತೆಗೆಲ್ಲ? ಎಲ್ಲ ಚೆನ್ನಾಗಿದ್ದಾರೆ ಸರ್, ಒಳ್ಳೆಯವರು ಅವರು. ಯಾರಾಗಿರಿ ಇದು ಕೆಟ್ಟ ಭಾವನೆ ಆ ಥರ ಮಾತಾಡಲ್ಲ ಅವರು. ಒಳ್ಳೆ ಮಾತಾಡ್ತಾರೆ. ಯಾರಿಗಾದ್ರೂ ಹೋಗಪ್ಪ ಬಾರಪ್ಪ, ಹೆಂಗೆ ಆರಾಮಿದ್ದೀರಾ, ಎಲ್ಲ ಚೆನ್ನಾಗಿ ಮಾತಾಡ್ತಾರೆ ಸರ್, ಒಳ್ಳೆಯವರು. ಕನ್ನಡ ಪರ ಹೋರಾಟಗಾರರು ನಿಮ್ಗೆ ಗೊತ್ತಿರೋ ಹಾಗೆ ಸರ್ ಅವ್ರದ್ದು ಇದರ ಒಂದ್ಗುಂದ ಅದ್ರ ತನ ಇದೆ ಸರ್. ಅವ್ರ ಪೋಸ್ಟ್ ಅಲ್ಲಿವರೆಗೂ ನೋಡಿದ್ದೀನಿ ನಾನು. ಅವ್ರದ್ದು ಅಂದರೆ ಇದ್ರಾಗ ನಗುಮುಖ, ಎಲ್ಲಾದರೂ ನಗುಮುಖ ಇದ್ದೇ ಇರುತ್ತೆ ಸರ್. ಇಲ್ಲಂತಲ್ಲ, ಚಿಕ್ಕ ಮಕ್ಕಳೇ ಆಗಲಿ ದೊಡ್ಡ ಮಕ್ಕಳು ಯಾರಿಗೂ ಆಗಲಿ ನಗುಮುಖಲಿಂದ ಮಾತಾಡಿಸ್ತಾರೆ. ಆದರೆ ಅವ್ರ ಹತ್ರ ಒಂದು ಭಾವನೆ ಅನ್ನೋದು ಒಂದು ಸ್ವಲ್ಪ ಚೆನ್ನಾಗಿದೆ. ಯಾಕಂದರೆ ಈಗ ಅವ್ರಿಗೆ ಇವ್ರಿಗೆ ಅನ್ನೋದು ಆ ಥರ ಅನ್ನೋದಿಲ್ಲ. ಒಂಥರ ನಗುಮುಖ ಇದೆ. ಯಾರೋ ಆಗಲಿ, ಯಾರೋ ಒಂದು ಸ್ವಲ್ಪ ತಪ್ಪು ಮಾಡಿದ್ರು ಏನು ಮಾಡಿದ್ರು ಎಲ್ಲ ಅನುಸರಿಸ್ಕೊಂಡು ಹೋಗ್ತಾರೆ. ಯಾಕಂದರೆ ಇಲ್ಲಿ ಏರಿಯಾ ಒಳಗಡೆ ಎಲ್ಲ ಚಿಕ್ಕ ಹುಡುಗರೇ ಬರಲಿ ದೊಡ್ಡವರೇ ಬರಲಿ, ಅವ್ರಿಗೇನು ರೆಸ್ಪೆಕ್ಟ್ ಕೊಡ್ತಾರೋ ಅದೆಲ್ಲ ಕೊಡ್ತಾರೆ ಸರ್. ಅದು ಮಾತ್ರ ಅದು ಒಳ್ಳೆಯ ಗುಣ ಇದೆ ಸರ್ ಅವ್ರ ಹತ್ರ. ಮತ್ತು ಆ ಥರ ಇವ್ರು ಆ ಥರ ಇವ್ರು ಈ ಥರ ಅನ್ನೋದು ಆ ಥರ ಭಾವನೆನೇ ಇಲ್ಲ ಅವ್ರ ಹತ್ರ. ಯಾಕಂದರೆ ಎಲ್ಲ ನಾವು ಸುಮಾರು ಏನಿಲ್ಲ ಅಂದರೆ ಒಂದು 7-8 ವರ್ಷ ಆಯ್ತು ಸರ್ ಇಲ್ಲಿ ಬಾಡಿಗೆ ಮನೆಯಲ್ಲಿ, ಅವ್ರ ಮನೆಯಲ್ಲೇ ಇರೋಕ್ಕೆ. ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ ಅಂದರೆ ಅವರು ಬಂದರೆ ಅಂದರೆ ಎಲ್ಲರಿಗೂ ಕರೆಕ್ಟಾಗಿ ಚೆನ್ನಾಗಿ ನಗೋ ಮುಖನೇ ಮಾತಾಡ್ತಾ ಇರೋದು. ಅದು ಬಿಟ್ಟರೆ ಅಂದರೆ ಅವ್ರ ಕೋಪಲಿಂದ ಮಾತಾಡೋದು ಯಾವುದೂ ಇಲ್ಲ. ಯಾವುದೇ ಆಗಲಿ, ಕನ್ನಡ ರಾಜ್ಯೋತ್ಸವ ಆಗಲಿ, ವಿತ್ತು ಇದು ಗಣೇಶ ಹಬ್ಬ ಆಗಲಿ, ಏರಿಯಾ ಒಳಗಡೆ ಯಾವುದೇ ಫಂಕ್ಷನ್ ಆಗಲಿ ಎಲ್ಲದಕ್ಕೂ ಸಪೋರ್ಟ್ ಕೊಡ್ತಾರೆ. ಹಂಗೇನೇನಿಲ್ಲ. ಏನಪ್ಪ ಅಂದರೆ ಅವರು ಆಟ ಆಡ್ತಾ ಇದ್ದಾರೆ, ಅಲ್ಲಿ ಕಾಂಪಿಟೇಷನ್ ಇರೋದು ಇಬ್ರಿಗೂ ಇದೆ. ಇವಾಗ ಗಿಲ್ಲಿಗೂ ಇದೆ, ಅಶ್ವಿನಿ ಗೌಡಗೂ ಇದೆ, ಹೌದಾ? ಇದರಲ್ಲಿ ಇವರು ನಮ್ಮ ಅನಿಸಿಕೆ ಅಂದರೆ ಅಶ್ವಿನಿ ಗೌಡ ಬರೋದು ಚಲೋ ಅನ್ನೋದು ಅಷ್ಟೇ. ಅದು ಮುಂದ್ಗಡೆ ಈಗ ನಾವೆಲ್ಲ ಏನು ನಮ್ಮ ಪ್ರಯತ್ನ ಏನಿದೆ ಎಲ್ಲ ಮಾಡಿದ್ದೀವಿ. ಅದು ಬಿಟ್ಟರೆ ಅಂದರೆ ಇವಾಗ ಅದು ಬಿಗ್ ಬಾಸಲ್ಲಿ ಆಟ ಈಗ ಒಬ್ಬೊಬ್ಬರು ಮನಸ್ಸಿಗೆ ಇಷ್ಟ ಆದವ್ರು ಮಾತ್ರ ಇದು ಮಾಡೋದು. ಅದು ಬಿಟ್ಟರೆ ಅಂದರೆ ಇವಾಗ ಕೆಲವೊಂದು ಜನ ಮನಸ್ಸಲ್ಲಿ ಏನೇನು ಬರುತ್ತೆ, ಇವಾಗ ಸ್ವಲ್ಪ ಜನ ಕಾಮಿಡಿ ಮಾಡೋರಿಗೆ ಅವ್ರಿಗೂ ಇಷ್ಟ ಬೀಳ್ತಾರೆ, ಇಲ್ಲ ಡೈರೆಕ್ಟಾಗಿ ಮಾತಾಡೋವ್ರಿಗೂ ಅವ್ರಿಗೂ ಇಷ್ಟ ಬೀಳ್ತಾರೆ. ಅವೆಲ್ಲ ತಿಳ್ಕೊಂಡು ಕರೆಕ್ಟಾಗಿ ಇದು ಮಾಡೋದಂಗಿದ್ರೆ ಮನಸ್ಸಲ್ಲಿಂದ ಇದು ಇದ್ದರೆ ಒಂದು ಆಟ ಗೆಲ್ಲುತ್ತಾ ಅನ್ನೋದು ಒಂದು ನಂಬಿಕೆ. ಬಾರಿ ಭಾಳ ಜಿದ್ದಿ ಇದೆ. ಯಾರು ಗೆಲ್ಬೋದು? ಅಶ್ವಿನಿ ಅಕ್ಕ ಗೆಲ್ಬೋದು ಅಂತ ಅನಿಸ್ತಾ ಇದೆ ಸರ್. ಯಾಕೆ? ಯಾಕಂದರೆ ಇಲ್ಲೆಲ್ಲ ಹೆಲ್ಪ್ ಮಾಡಿದ್ದಾರೆ, ಮಹಿಳಾ ಸಂಘದಲ್ಲಿ ತುಂಬ ಇದು ಮಾಡಿದ್ದಾರೆ. ಅದಕ್ಕೆ ಮಕ್ಕಳಿಗೆ ಸ್ಕೂಲೆಲ್ಲ ಬ್ಯಾಗು ಪೆನ್ ಎಲ್ಲ ಬರ್ತ್ಡೇಗೆ ಇಲ್ಲಿ ಎಲ್ಲ ಕರ್ನಾಟಕ ಇದು ಮಾಡಿದರೆ ಎಲ್ಲ ಇದು ಕೊಡ್ತಾರೆ ಸರ್. ಅದಕ್ಕೆ ಗೆಲ್ಲಬೇಕಂತ ಆಸೆ ಸರ್. ಬಿಗ್ ಬಾಸ್ನಲ್ಲಿ ಅವ್ರು ಆಡಿದ ಆಟದ ಬಗ್ಗೆ ಏನು ಹೇಳ್ತಾರೆ? ತುಂಬ ಇಷ್ಟ ಆಯಿತು ಸರ್. ತುಂಬ ಇದು ಗಟ್ಟಿಯಾಗಿ ಆಡಿದ್ರು ಅವರು. ಹಂಗಿರ್ಬೇಕು ಹೆಣ್ಮಕ್ಳು ಅಂದರೆ. ಎಲ್ಲ ಸ್ವಲ್ಪ ವೀಕ್ ಇರ್ತಾರಲ್ಲ ಆ ಥರ ಆಡೋರಿಗೆ ಅದು ಚಾನ್ಸ್ ಸಿಗಲ್ಲ ಅಂತ ಅನ್ಕೊತೀನಿ. ಇವ್ರು ತುಂಬ ಗಟ್ಟಿಯಾಗಿ ಆಡಿದ್ದಾರೆ ಅಂತ ಅನಿಸ್ತೈತೆ ಸರ್. ಗಿಲ್ಲಿ ಅವ್ರನ್ನ ಕಿಂಡಲ್ ಮಾಡ್ಬೇಕಾದ್ರೆ ಏನು ಹರ್ಟ್ ಆಗ್ತಿತ್ತು ಅಥವಾ ಅವ್ರು ಮಾಡಿದ ಸರಿ ಅಂತ? ಹಾಲ್ಟ್ ಆಗ್ತಿತ್ತು ಸರ್. ಹೆಣ್ಮಕ್ಳಿಗೆ ಕೊಚ್ಚೆ ಅದೊಂದು ಏನೇನೋ ಮಾತಾಡ್ತಿದ್ರಲ್ಲ ಅದು ಹಾಲ್ಟ್ ಆಯಿತು ಅಷ್ಟೇ ಸರ್. ಗಿಲ್ಲಿ ಅವ್ರ ಬಗ್ಗೆ ಏನು ಹೇಳ್ತಾರೆ? ಅವ್ರು ಗೆಲ್ಬೋದು ಅಂತ ಹೇಳ್ತಾರೆ? ಅವರು ಗೊತ್ತಿಲ್ಲ ಸರ್. ನಮಗೆ ಗೆಲ್ಬೇಕು ಅನಿಸಿದ್ದು ಅಶ್ವಿನಿ ಅಕ್ಕ ಅವರು. ಗಿಲ್ಲಿ ಅವ್ರ ಆಟ ಇಷ್ಟ ಆಗಲ್ಲ? ಆಟ ಇಷ್ಟ ಆಗುತ್ತೆ ಸರ್. ಅಂದರೆ ಇಲ್ಲ, ಹೆಣ್ಮಕ್ಳಲ್ಲಿ ತುಂಬ ಗಟ್ಟಿ ಅಂದರೆ ಅಶ್ವಿನಿ ಅಕ್ಕ ಇರಲ್ಲ, ಅವ್ರ ಮುಂದೆ ಬರಲಿ ಅಂತ ಇಷ್ಟ ಸರ್ ನಮಗೆ ಅಷ್ಟೇ. ಇಫ್ ಇನ್ ಕೇಸ್ ನಿಮಗೆ ಅಶ್ವಿನಿ ಮೇಡಮ್ ಬಿಟ್ಟು ಬೇರೆ ಯಾರಿಗೆ ಟ್ರೋಫಿ ಕೊಟ್ಟರು ಬೇಜಾರಾಗುತ್ತಾ? ಇಲ್ಲ ಸರ್, ಅವ್ರವ್ರ ಕಷ್ಟ ಪ್ರಕಾರ ಅವ್ರು ಆಡ್ತಾರಲ್ಲ, ಅವ್ರ ಯೋಗ್ಯತೆ ಇರೋರು ತೊಗೊತಾರೆ. ಅದಕ್ಕೆ ನಮಗೆ ಆಸೆ ಇರೋದು ಅಶ್ವಿನಿ ಅಕ್ಕ ಮೇಲೆ ಅಷ್ಟೇ ಸರ್. ಹಾಂ ಹೇಳಿ. ನಮಸ್ತೆ ಸರ್. ಹೇಳಿ, ಬಿಗ್ ಬಾಸ್ ನೀವು ನೋಡ್ತಾ ಇರ್ತೀರಿ. ಈ ಬಾರಿ ಬಿಗ್ ಬಾಸ್ ಹೇಗಿದೆ? ಅಶ್ವಿನಿ ಮೇಡಮ್ ಹೇಗೆ ಆಡ್ತಿದ್ದಾರೆ? ತುಂಬ ಚೆನ್ನಾಗಿ ಆಟ ಇದ್ದಾರೆ, ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಬೇರೆ ಮತ್ತೊಂದು ಮಾತಿಲ್ಲ, ಅವ್ರು ಖಂಡಿತ ಗೆದ್ದು ಬಂದೇ ಬರ್ತಾರೆ, ನಮ್ಗೆ ಆ ನಂಬಿಕೆ ಇದೆ. ಜೊತೆಗೆ ಇಲ್ಲೇ ನೀವು ಪಕ್ಕದ ಮನೆಯವರು, ಅವ್ರ ಹತ್ತಿರದಿಂದ ನೋಡಿದಿರಿ, ಅವ್ರು ಏನು ಎತ್ತ ಅಂತ ಗೊತ್ತೇನು ಹೇಳ್ತೀರಿ? ಅವ್ರು ಏನಿಲ್ಲ ಸರ್, ಭಾರಿ ಒಳ್ಳೆ ವ್ಯಕ್ತಿ. ಅಲ್ಲಿ ಕೊಟ್ಟಿರೋ ಟಾಸ್ ಏನಿದೆ ಆಡ್ತಾ ಇದ್ದಾರೆ. ಅದು ಬಿಟ್ಟರೆ ಬೇರೆ ಮತ್ತೊಂದೇನಿಲ್ಲ ಸರ್, ಚೆನ್ನಾಗಿ ಆಡ್ತಾ ಇದ್ದಾರೆ. ಜೊತೆಗೆ ಅವ್ರಿಗೆ ಟಫ್ ಕಾಂಪಿಟೇಟರ್ ಅಂದರೆ ಗಿಲ್ಲಿ, ರಘು, ರಕ್ಷಿತಾ 3 ಜನ. ಅದ್ರಲ್ಲಿ ಕಷ್ಟ ಇದ್ರೂ ಅವರು ಅಲ್ಲಿ ಆಡ್ತಾ ಇದ್ದಾರೆ, ಓಕೆನಾ? ಅವ್ರೇನು ಬೇಜಾರು ಮಾಡ್ಕೊಳ್ದೆ ಪ್ರತಿಯೊಂದು ಟಾಸ್ ಏನಿದೆ ಅವ್ರ ಕೈಗೆ ತೊಗೊಂಡು ಯಾರಿಗೂ ಏನು ಬೇಜಾರು ಮಾಡದೆ ಅವ್ರದ್ದು ಏನಿದೆ ಅವ್ರು ಆಟ ಆಡ್ತಾ ಇದ್ದಾರೆ. ಅವರು ಮತ್ತು ಗಿಲ್ಲಿ ಜುಗಲ್ಬಂದಿ ಬಗ್ಗೆ ಏನು ಅನ್ಸುತ್ತೆ ನಿಮಗೆ?
ಯಾವಾಗಲೂ ಒಂದು ಟಗ್ ಆಫ್ ವಾರ್ ಇದ್ದೇ ಇರುತ್ತೆ, ಇಬ್ಬರ ಬಗ್ಗೆ ಅವ್ರು ಇವ್ರು ಈಚೆ ಏಡ್ಸೋದು, ಇವ್ರು ಅವ್ರಿಗೆ ಆ ಥರದ್ದು ಒಂದು ಮಾಮೂಲಿ ಸರ್, ಎಲ್ಲ ಕಡೆ ಇದ್ದೇ ಇರುತ್ತೆ, ಅದೆಲ್ಲ ಏನು ಆ ಥರ ಹೇಳೋಕ್ಕಾಗಲ್ಲ. ನಿಮಗೇನು ಆ ಥರದ ಹರ್ಟ್ ಏನಾಗಿಲ್ಲ? ಹರ್ಟ್ ಅಂತಲ್ಲ, ಇವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ, ನಮ್ಗೆ ಆ ನಂಬಿಕೆ ಇದೆ ಖಂಡಿತ. ಭಾರಿ ಒಳ್ಳೆ ವ್ಯಕ್ತಿ, ತುಂಬ ಸ್ಟ್ರಾಂಗಾಗಿ ಆಡ್ತಾ ಇದ್ದಾರೆ, ಖಂಡಿತ ಗೆದ್ದು ಬಂದೇ ಬರ್ತಾರೆ, ಆ ನಂಬಿಕೆ ನಮಗಿದೆ. ಜೊತೆಗೆ ನಾನು ಒಂದು ಅಪ್ರಾಕ್ಸಿಮೇಟ್ ಅವರೇಜಾಗಿ ಹೇಳ್ತಾ ಇರೋದು, ಇನ್ ಕೇಸ್ ಏನಾದರೂ ಫಿನಾಲೆಯಲ್ಲಿ ಟಾಪ್ 2ನಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಮೇಡಮ್ ಇದ್ದರೆ ಯಾರು ಗೆಲ್ಲಬೇಕು, ಯಾಕೆ, 2 ಕಾರಣಗಳನ್ನು. ಸರ್, ಅವ್ರು ಏನು ಗಿಲ್ಲಿ ಆಟ ಆಡ್ತಾ ಇದ್ದಾರೆ ಹೇಳಿ? ಅವ್ರು ಏನಾದ್ರು ಆಟ ಆಡ್ತಾ ಇದ್ದಾರೆ ಹೇಳಿ? ಬರೀ ಎಲ್ಲರೂ ಗೇಲಿ ಮಾಡ್ಕೊಂಡು ಫಸ್ಟಿಂದ ಎಂಡವರೆಗೂ ಅದೇ ಥರ ಆಗೋಯ್ತು ಅವ್ರದ್ದು. ಅವ್ರು ಏನೋ ಟಾಸ್ಕಲ್ಲಿ ಏನೇನು ಆಡಿದ್ದಾರೆ ಹೇಳಿ? ಆಡಿದ್ದಾರಾ? ಇಲ್ಲ. ಎಲ್ಲರೂ ನೋಡ್ತಾ ಇರೋದೆ, ನಾವಲ್ಲ, ಪಬ್ಲಿಕ್ ಫುಲ್ಲು ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಆ ಕಾರಣಕ್ಕೆ ಅವ್ರು ಗೆಲ್ಲಬಾರ್ದು ಅಂತ ನಾವೇನು ಹೇಳಲ್ಲ. ನೋಡಿ ಸರ್, ಚೆನ್ನಾಗಿ ಆಡ್ತಾ ಇದ್ದಾರೆ ನಮ್ಮ ಅಶ್ವಿನಿ ಮೇಡಮ್ ಅವರು. ಆಡ್ತಾ ಇರೋದಕ್ಕೆ ಖಂಡಿತ ಗೆದ್ದೇ ಗೆಲ್ತಾರೆ, ಆ ನಂಬಿಕೆ ನಮಗಿದೆ ಸರ್. ಥ್ಯಾಂಕ್ ಯು ಮ್ಯಾಮ್. ವೆಲ್ಕಮ್. ಹಾಂ ಹೇಳಿ, ಏನು ಹೇಳ್ತೀರಿ? ಹಲೋ, ಅಶ್ವಿನಿ ಮೇಡಮ್ ಗೆಲ್ಲಬೇಕು ಸರ್, ಚೆನ್ನಾಗಿ ಆಡ್ತಾ ಇದ್ದಾರೆ, ಚೆನ್ನಾಗಿ ಫಸ್ಟ್ ಅವರೇ ಬರಲಿ. ನಮಗೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ನೋಡ್ಕೊತಾರೆ. ಇಲ್ಲಿರೋರು ತುಂಬ ಮಕ್ಕಳನ್ನೇ ದೊಡ್ಡವ್ರನ್ನೇ ತುಂಬ ಇಷ್ಟಪಡ್ತಾರೆ. ಅಶ್ವಿನಿ ಮೇಡಮ್ ಗೆಲ್ಲಬೇಕು ಸರ್, ಬರಬೇಕು ಅವರು. ನಮಗಿಷ್ಟ, ಅವ್ರು ತುಂಬಾ ಇಷ್ಟ ನಮಗೆ. ಅವ್ರ ಸೀರಿಯಲ್ಲಾಗಲಿ ಪಿಕ್ಚರ್ ಆಗಲಿ ನೋಡೋಕ್ಕೆ ಅದಕ್ಕೆ ಅಂತ ನಮಗೆ ತುಂಬಾ ಇಷ್ಟ. ಆಟನೂ ಚೆನ್ನಾಗಿ ಆಡ್ತಾರೆ. ಏನಾದ್ರು ಹೇಳ್ತಾರೆ ಮೇಡಮ್? ಏನಾದ್ರು ನೋಡಿ ಸರ್, ಅವಾಗಿಂದ ರಾಜಮಾತೆ ಆದರು. ಸೊ ಸಿಂಗಲ್ ಲೇಡಿಯಾಗಿ ಏನಿದೆ ಅವರು ಕಷ್ಟ ಬಿದ್ದು ತುಂಬ ಚೆನ್ನಾಗಿ, ಮೊನ್ನೆ ಮಾತ್ರ ನೋಡಿ ಆ ನೀರು ಹೊಡೆದ್ರಲ್ಲ, ಅದು ಎಷ್ಟು ಟಫ್ ಇದೆ. ಯಾರು ಆಡ್ತಾರೆ ಹೇಳಿ? ನಮ್ಮಿಂದ ಆಡೋಕ್ಕಾಗುತ್ತಾ? ಬೇರೆಯವ್ರು ಆಡ್ತಾರಾ? ಆಡಲ್ಲ. ಅಷ್ಟು ಟಫ್ ಇದ್ರೂ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಸರ್. ಅದನ್ನು ಮಾತ್ರ ನಿಜವಾಗ್ಲೂ ಪ್ರತಿಯೊಬ್ಬರು ಬಾಯಲ್ಲಿ ಹೋದೇನೆ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಖಂಡಿತ ಅವ್ರು ಗೆದ್ದೇ ಗೆಲ್ತಾರೆ ಸರ್, ನಂಬಿಕೆ ನಮಗಿದೆ. ಓಕೆನಾ? ಒಂಟಿಯಾಗಿ ಆಡಬೇಕು ಅಂದರೆ ಎಷ್ಟು ಕಷ್ಟ ಇದೆ. ಯಾರೇನೇ ಅಂದರೂ ಪ್ರತಿಯೊಂದು ಸಹಿಸ್ಕೊಂಡು, ಯಾರಿಗೂ ಏನು ಬೇಜಾರು ಮಾಡಿದೆ, ಆಯಿತಾ, ಅವ್ರಿಗೇನಿದೆ ಅವ್ರಿಗೆ ಅಂದ್ಕೊಂಡಿದ್ದನ್ನು ಸಾಧಿಸ್ಕೊಂಡು ಅವ್ರು ಬಂದೇ ಬರ್ತಾರೆ, ಆ ನಂಬಿಕೆ ನಮಗಿದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೆಗೆಟಿವ್ ಆಯ್ತು ಅವ್ರಿಗೆ, ಅದ್ರ ಬಗ್ಗೆ ಏನಾದರೂ ಸರ್? ಸ್ಟಾರ್ಟಿಂಗಲ್ಲಿ ಬೇಸರ ಅಂತಂದರೆ ನೋಡಿ ಸರ್, ಅವರು ಕೊಟ್ಟಿದ್ದೇನಿದೆ ಅದು ಆಟ ಆಡಿದ್ದಾರೆ. ಅವ್ರಿಗೇನು ಟಾಸ್ಕ್ ಕೊಟ್ಟಿದ್ದಾರೆ ಅದನ್ನು ಆಟ ಆಡಿದ್ದಾರೆ, ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಈಗೇನೇನಿದೆ, ಪ್ರತಿಯೊಬ್ಬರು ಏನೇನು ಆಟ ಆಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಅಶ್ವಿನಿ ಮೇಡಮ್ ಅಂತೂ ತುಂಬ ಗಟ್ಟಿಗಿತ್ತಿ, ತುಂಬ ಎಷ್ಟೇ ಸ್ಟ್ರಾಂಗಾಗಿ ಆಟ ಆಡಿದ್ರು ಅವ್ರು ಖಂಡಿತ ಗೆದ್ದೇ ಗೆಲ್ತಾರೆ. ಸ್ಟ್ರಾಂಗಾಗಿ ಆಟ ಆಡ್ತಾ ಇದ್ದಾರೆ, ಪ್ರತಿಯೊಂದು ಮಾತಿಲ್ಲ, ಗೆದ್ದೇ ಗೆಲ್ತಾರೆ, ಆ ನಂಬಿಕೆ ನಮಗಿದೆ ಸರ್. ಬೇರೆ ಏನೂ ಇಲ್ಲ. ನಾನು ಯಾರ ಬಗ್ಗೆಯೂ ನಾವು ಮಾತಾಡೋಕ್ಕೆ ಇಷ್ಟಪಡಲ್ಲ. ನಮ್ಮಲ್ಲಿ ನಾವು ನೋಡಿರೋದು ಪ್ರತಿಯೊಬ್ಬರು ನೋಡಿದ್ದಾರೆ. ಯಾರನ್ನ? ಅಶ್ವಿನಿ ಮೇಡಮ್ ಅವ್ರನ್ನ. ಆಯಿತಾ? ಸ್ಟಾರ್ಟಿಂಗಲ್ಲಿ ಏನೋ ಆಗಿರ್ಬೋದು, ಆಯಿತಾ, ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ, ಅದೆಲ್ಲ ಏನೂ ಹೇಳೋಕ್ಕಾಗಲ್ಲ. ಆಮೇಲೆ ಗೊತ್ತಿರೋ ಇದರಲ್ಲಿ ಅವರೇ ಬೇಜಾರು ಮಾಡ್ಕೊಳ್ದೆ ಪರವಾಗಿಲ್ಲ, ನಾನು ಆಟ ಆಡಬಲ್ಲೆ ಅಂತ ಏನಾದರೂ ಸ್ಟ್ರಾಂಗಾಗಿ ಆಟ ಆಡಿದ್ದಾರೆ.